ಜನರಲಿ ಕೆ ಫಿಸಿಕ್ಸ್ ಎಕ್ಸಾಮಲ್ಲಿ ನೀವು ಫಾರ್ಮುಲಾಸ್ ಮರ್ತೋಯ್ತು ಅಂತ ಹೇಳಿ ನೀವು ಮಿಸ್ಟೇಕ್ ಮಾಡ್ತಾ ಇರ್ಬೋದು. ಕೆಲವೊಬ್ಬರು ಫಾರ್ಮುಲಾಸ್ನ ಇದು ಮರ್ತೋಗಿರುತ್ತೆ. ಸೊ ಏನೋ ಒಂದು ಮಿಸ್ಟೇಕ್ ಮಾಡಿ ಆ ಪ್ರಾಬ್ಲಮೇ ಮಾಡೋಕ್ಕಾಗೋದಿಲ್ಲ. ಸೊ ಆ ಪ್ರಾಬ್ಲಮ್ಗಿಂತ ಯೂನಿಟ್ ಕನ್ವರ್ಷನ್ಸಲ್ಲಿ ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ತಾರೆ ನೋಡಿ, ಅದರಲ್ಲೇ ತುಂಬ ಮಾರ್ಕ್ಸ್ ಕಳ್ಕೊಳ್ಳೋದು ಜಾಸ್ತಿ. ಸೊ ದಟ್ ಈಸ್ ದಿ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಮೇಡ್ ಬೈ ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ಇನ್ ಎಸ್ಪೆಷಲಿ ಫಿಸಿಕ್ಸ್ ಎಕ್ಸಾಮಿನೇಷನ್. ಓಕೆನಾ. ಸೊ ಫಿಸಿಕ್ಸ್ 2026 KCT ಎಕ್ಸಾಮ್ಗೆ ಯಾವ್ಯಾವ ಟಿಪ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಸೊ ದಟ್ ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಈ ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಕ್ರಿಸ್ಪಾಗಿ ಹೇಳ್ತೀನಿ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂದರೆ ಮಾಡರ್ನ್ ಫಿಸಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಆಪ್ಟಿಕ್ಸ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಈ 4 ಚಾಪ್ಟರ್ಸ್ ಬಗ್ಗೆ ತುಂಬ ಫೋಕಸ್ ಮಾಡಬೇಕಾಗತ್ತೆ. ಮಾಡರ್ನ್ ಫಿಸಿಕ್ಸ್ ಅಂದರೆ ಅದರಲ್ಲಿ ನಿಮಗೆ ಡುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್, ಆಟಮ್ಸ್, ನ್ಯೂಕ್ಲಿಯೈ ಮತ್ತು ಸೆಮಿ ಕಂಡಕ್ಟರ್ಸ್ ಅವೆಲ್ಲ ಅಲ್ಲೇ ಇನ್ಕ್ಲೂಡ್ ಆಗುತ್ತೆ. ಸೊ ಆ ಚಾಪ್ಟರ್ಸಿಂದ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಯಾವಾಗಲೂ ಕೇಳ್ತಾರೆ. ಸೊ ದಯವಿಟ್ಟು ಆ ಚಾಪ್ಟರ್ಸ್ನ ತುಂಬ ಚೆನ್ನಾಗಿ ಫೋಕಸ್ ಮಾಡಿ. ಓಕೆನಾ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ತುಂಬ ಕ್ವೆಶನ್ಸ್ ಅಟ್ಲೀಸ್ಟ್ ನಿಮಗೆ ಮಿನಿಮಮ್ 4 ಕ್ವೆಶನ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. ಅದನ್ನು ತುಂಬ ಚೆನ್ನಾಗಿ ಫೋಕಸ್ ಮಾಡಿ. ಮತ್ತು ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್. ಸೊ ಈ ಚಾಪ್ಟರ್ಸ್ನ ತುಂಬ ಕರೆಕ್ಟಾಗಿ ಫೋಕಸ್ ಮಾಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದಮೇಲೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ನಿಮಗೆ ಗೊತ್ತಿರುತ್ತೆ. ಓಕೆನಾ. ಅದನ್ನು ತುಂಬ ಚೆನ್ನಾಗಿ ಫೋಕಸ್ ಮಾಡಿ. ನೆಕ್ಸ್ಟ್, ನೀವು ಕ್ವೆಶನ್ಸನ್ನು ತುಂಬ ಸ್ಪೀಡಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆನಾ. ಫಸ್ಟ್ ಈಸಿ ಇರ್ತಕ್ಕಂಥ ಕ್ವೆಶನ್ ಎಲ್ಲ ಫೋಕಸ್ ಮಾಡಿ. ಅದಾದಮೇಲೆ ನೀವು ಜಾಸ್ತಿ ಟೈಮ್ ಒಂದೇ ಕ್ವೆಶನ್ ಮೇಲೆ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ದಟ್ ವಿಲ್ ಎಂಡ್ ಅಪ್ ಇನ್ ಟ್ರಬಲ್. ಓಕೆನಾ. ಸೊ ಸ್ಪೀಡಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, 3-to-1 ರೂಲ್. ಏನು 3-to-1 ರೂಲ್ ಅಂತ ನಿಮಗೆ ಅನ್ನಿಸ್ಬಹುದು. ಮ್ಯಾಕ್ಸಿಮಮ್ ಕ್ವೆಶನ್ಸ್ ಅಂದರೆ 3 ಏನಕ್ಕೆ ಅಂದರೆ ಮ್ಯಾಕ್ಸಿಮಮ್ ಕ್ವೆಶನ್, 2 ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ, 1 ಅಂದರೆ ಇನ್ನೂ ಕಡಿಮೆ. ಹೇಗೆ ಅಂದರೆ ನೀವು ಫಸ್ಟ್ 20 ಮಿನಿಟ್ಸ್ ಆಫ್ ದಿ ಎಕ್ಸಾಮಲ್ಲಿ ಏನಿದೆ ಅಲ್ಲ ಅದರಲ್ಲಿ ನೀವು ಈಸಿ ಕ್ವೆಶನ್ಸನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿರಬೇಕು. ನೆಕ್ಸ್ಟ್ 20 ಮಿನಿಟ್ಸಲ್ಲಿ ಮೀಡಿಯಮ್ ಲೆವೆಲ್ ಕ್ವೆಶನ್ಸನ್ನು ಮಾಡಬೇಕು. ನೆಕ್ಸ್ಟ್ 20 ಮಿನಿಟ್ಸಲ್ಲಿ ನೀವು ಹಾರ್ಡ್ ಕ್ವೆಶನ್ಸ್ನ ಟ್ರೈ ಮಾಡಬೇಕಾಗತ್ತೆ. ಓಕೆನಾ. ಸೊ ಇದು 20-20-20 ಅಂತಲೇ ಅಲ್ಲ. ಫಸ್ಟ್ ರೌಂಡ್ 1 to 60 ಕ್ವೆಶನಲ್ಲಿ ಯಾವ್ದು ಈಸಿ ಇದೆಯೋ ಅವೆಲ್ಲವನ್ನು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ರಿಮೈನಿಂಗ್ ಟೈಮಲ್ಲಿ ಮೀಡಿಯಮ್ ಕ್ವೆಶನ್ಸ್ನ ಇನ್ನೊಂದು ರೌಂಡಿಗೆ ಹೋಗಿ. ಲಾಸ್ಟ್ ರೌಂಡಲ್ಲಿ ನೀವು ಡಿಫಿಕಲ್ಟ್ ಕ್ವೆಶನ್ನ ಸಾಲ್ವ್ ಮಾಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಇದನ್ನು ಕರೆಕ್ಟಾಗಿ ಇದೇ ಥರ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್. ನೆಕ್ಸ್ಟ್, ಕಾಮನ್ ಟ್ರ್ಯಾಪ್. ಏನು ಕಾಮನ್ ಟ್ರ್ಯಾಪ್? ಯೂನಿಟಲ್ಲಿ ನೀವು ತುಂಬ ಮಿಸ್ಟೇಕ್ಸ್ ಮಾಡ್ತೀರಾ. ಓಕೆನಾ. ಸೊ ಅಲ್ಲಿ ಸೆಂಟಿಮೀಟರ್ ಕೊಟ್ಟಿರ್ತಾರೆ ಕ್ವೆಶನಲ್ಲಿ, ಆನ್ಸರು ಮಿಲಿಮೀಟ್ರಲ್ಲಿ ಇರುತ್ತೆ. ನೀವು ಡೈರೆಕ್ಟಾಗಿ ಸೆಂಟಿಮೀಟ್ರಲ್ಲಿ ಮಾಡಿದ್ರೆ ನಿಮ್ಮ ರಾಂಗ್ ಆನ್ಸರು ಅಲ್ಲಿ ಆಪ್ಷನ್ ಆಗಿರುತ್ತೆ. ಸೊ ದಯವಿಟ್ಟು ಯೂನಿಟ್ಸ್ ಕಡೆ ತುಂಬ ಗಮನ ಮಾಡಿ. ಯಾಕೆ ಗೊತ್ತಾ, ನೀವು ಕಾನ್ಸೆಪ್ಟ್ ಎಲ್ಲ ಪರ್ಫೆಕ್ಟಾಗಿ ಗೊತ್ತಿರುತ್ತೆ, ನೀವು ಅದಕ್ಕೆ 30 ಸೆಕೆಂಡ್ಸ್ ಕೊಟ್ಟು ನೀವು ಸಾಲ್ವ್ ಮಾಡಿರ್ತೀರ. ಬಟ್ ಜಸ್ಟ್ ಒಂದು ಸ್ಮಾಲ್ ಯೂನಿಟ್ ಮಿಸ್ಟೇಕಿಂದ ನೀವು ಕಂಪ್ಲೀಟ್ 1 ಮಾರ್ಕನ್ನು ಲಾಸ್ ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೂನಿಟ್ಸಲ್ಲಿ ತುಂಬ ನೀವು ಕೇರ್ಫುಲ್ ಆಗಿರಬೇಕು. ಓಕೆನಾ. ಸೊ ಇಷ್ಟು ಮಿಸ್ಟೇಕ್ಸನ್ನು ನೀವು ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ಯುವರ್ ಫಿಸಿಕ್ಸ್ ಎಕ್ಸಾಮಿನೇಷನ್. ಬೇರೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.